ನಾನು ಅನ್ಕೊಂಡಿದ್ದೆ ಒಂದು ಆಗಿದ್ದೆ ಒಂದು. ಈ ತಿಲಕ ಸರಿಯಾದ ಕೈ ಕೊಟ್ಟ. ನಾನು ಈ ತರ ಆಗುತ್ತೆ ಅನ್ಕೊಂಡಿಲ್ಲ. ಈಗ ಗೋಡೆ ಮುತ್ತಿರೋನ್ ಬರ್ತಾನೆ, ಅವನ್ ನೋಡ್ಬೇಕು ನಾನು. ಅಯ್ಯೋ, ನಾನು ಎಷ್ಟು ಖುಷಿಯಿಂದ ಬಂದಿದ್ದೆ ಈ ತಿಲಕ ನೋಡ್ಕೊಂಡಿರೋಣ ಅಂತ. ನೋಡಿದ್ರೆ ಅವನ್ ಜೊತೆ ಬಟ್ಟೆ ಶಾಪಿಂಗ್ ಮಾಡಂಗ ಆಗೋಯ್ತಲ್ಲ ಇವಾಗ. ಎಲ್ಲಾರನ್ನೂ ಯಾಮಾರ್ಸ್ ಬಂದಿದ್ದಕ್ಕೂ ಏನೋ ಪ್ರಯೋಜನ ಇಲ್ದಂಗಾಯ್ತು. ಅವನೊಬ್ಬ ಯಾರೋ ಗೂಬೆ ಬಾಸ್ ಇವತ್ತೇ ಮೀಟಿಂಗ್ ಇದೆ ಅಂತ ಅಂದ್ಬಿಟ್ಟು ಇಡ್ಸ್ಕೊಂಡ್ಬಿಟ್ಟಿದ್ದಾನೆ. ಮದುವೆ ಹುಡುಗ ಮದುವೆ ಬಟ್ಟೆ ಶಾಪಿಂಗ್ ತಗೊಳಕ್ ಹೋಗ್ಬೇಕು ಅಂತಾನೂ ಕಳ್ಸ ಇದಿಲ್ಲ. ಅದೇನ್ ಕೆಲ್ಸನೋ ಏನೋ ಇವಂದು. ಏನಾದ್ರೂ ಹೇಳಕ್ ಹೋದ್ರೆ ಮುಂದೆ ನಮ್ ಭವಿಷ್ಯಕ್ ಬೇಡವಾ, ಕೆಲ್ಸ ಬಿಟ್ಬಿಡ್ಲಾ ಅಂತ ಹೇಳ್ತಾನೆ. ಏನ್ ಮಾಡೋದು, ಮದುವೆ ಆಗೋವರೆಗೂ ಇದನ್ನೆಲ್ಲ ಸಹಿಸ್ಕೊಂಡಿರ್ಲೇಬೇಕು. ಪಾಪ ತಿಲಕ, ಅವನಿಗೂ ಬೇಜಾರಾಗಿರುತ್ತೆ. ಅವನ್ನ ಬೈಕೊಂಡು ಏನೂ ಪ್ರಯೋಜನ ಇಲ್ಲ. ಅವ್ರ ಬಾಸ್ನ ಬೈಬೇಕು, ಅವ್ರ ಬಾಸಿಂದಾನೇ ಇಷ್ಟೆಲ್ಲ ಆಗಿದ್ದು. ದೊಡ್ಡ ಗೂಬೆ ಅನ್ಸುತ್ತೆ ಅವ್ರ ಬಾಸು. ಇವಳಗಂತೂ ಏನೂ ಬೇಕಾಗಿಲ್ಲ, ಸುಮ್ಮನೆ ಕುತ್ಕೊಂಡು ಆ ಕಡೆ ಈ ಕಡೆ ನೋಡ್ತಾ ಇರ್ತಾಳೆ, ಯಾವತ್ತೂ ನೋಡದೆ ಇರೋ ತರ. ಒಳ್ಳೆ ಇವಳೊಂದು ದೊಡ್ಡ ಗೂಬೆ. ನಮ್ಮ ಅಪ್ಪನ ಫ್ರೆಂಡ್ ಹೋಗಿ ಬಂದು ನನ್ ಸೊಸೆ ಅಂತಾರೆ. ಈಗ ನೀವು ಸೊಸೆ ಆಗ್ಬಿಡ್ತೀರಿ ನಾನು ಅನ್ನೋ ತರ. ಎಲ್ಲ ಗಂಟು ಬಿದ್ರು ಇವರೆಲ್ಲ ನನ್ಗೆ. ಏ ತ್ರಿವೇಣಿ ಅಕ್ಕ, ಏನು ಯೋಚನೆ ಮಾಡ್ತಿದ್ಯಾ? ಏನ್ ಕೋಮಲ, ಏನ್ ಕರ್ದ? ಅಯ್ಯೋ, ನಾನು ಏನೇ ಯೋಚನೆ ಮಾಡ್ತಾ ಇಲ್ಲ, ಏನ್ ಹೇಳು. ಯಾರು ಬರ್ತಾ ಇಲ್ವಲ್ಲ ನಮ್ ಜೊತೆ ಬಟ್ಟೆ ತಗೊಳ್ಳೋದಕ್ಕೆ ಅಂತ ನನಗೆ ಇವಾಗ ಚಿಂತೆ ಆಗ್ತಾ ಇದೆ. ಅಪ್ಪನ್ ಬೇರೆ ಆ ಸ್ಥಿತಿಲಿ ಬಿಟ್ಟು ಬಂದಲ್ಲ ಅಂತ ಅನ್ನಿಸ್ತೈತೆ ನನ್ಗೆ ಯಾಕೋ. ಹೌದು ಅಕ್ಕ, ನಾವು ಬರಬಾರ್ದಾಗಿತ್ತು. ಇನ್ನೊಂದಿನ ಯಾವತ್ತಾದ್ರೂ ಬಂದಿದ್ರೆ ಆಗ್ತಾ ಇತ್ತು. ಆದ್ರೆ ಏನ್ ಮಾಡೋದು, ನಿಮ್ಮ ಮಾವ ಇವತ್ತೇ ಬನ್ನಿ ಅಂತ ಹೇಳಿದ್ರಂತಲ್ಲ, ಅದಕ್ಕೆ ದೊಡ್ಡಪ್ಪನ ಇನ್ನೇನ್ ಮಾಡೋದು, ಹೋಗ್ಬಿಟ್ಟು ಬನ್ನಿ ಅಂತ ಕಳ್ಸಿದ್ರು. ಅಯ್ಯೋ ಅಕ್ಕ, ಯಾಕೆ ನಿಮ್ಮ ಮಾವ ಯಾರು ಅಂತ ಗೊತ್ತಿಲ್ವಾ ನಿನ್ಗೆ? ಅದೇ ಅಕ್ಕ, ಸೂರಜ್ ಅವ್ರ ಅಪ್ಪ, ಅವರೇ ತಾನೇ ನಿಮ್ಮ ಮಾವ ಆಗ್ಬೇಕು ನಿನ್ಗೆ ಮುಂದೆ. ಅಯ್ಯೋ, ಇವಳು ಬೇರೆ ಅದನ್ನೇ ಹೇಳಿ ನನಗೆ ಇನ್ನ ಬೇಜಾರು ಮಾಡ್ತಾಳೆ. ಓ, ಅವ್ರನ್ನ ನಾನು ಹೇಳ್ತಾ ಇರೋದು. ಸರಿ. ನನ್ನ ಕಷ್ಟ ನನಗಾಗಿದೆ, ನನ್ನ ಹುಡುಗ ನೋಡಕ್ ಆಗ್ತಾ ಇಲ್ಲ ಅಂತ. ಇವಳು ಅದ್ರಲ್ಲಿ ಇನ್ನ ಏನೇನೋ ಹೇಳಿ ನನಗೆ ಇನ್ನ ಬೇಜಾರು ಮಾಡ್ತಾಳೆ. ಹೋಗಿ ಇವಳ ಜೊತೆ ಬಂದಿದ್ದೀನಲ್ಲ ನಾನು ಏನೇನೆಲ್ಲ ಪ್ಲಾನ್ ಮಾಡಿದೆ. ನಮ್ಮ ಅಪ್ಪನಿಗೆ ಬೇದಿ ಮಾತ್ರೆ ಹಾಕಿ ಅಲ್ಲೇ ಇರೋ ಹಾಗೆ ಮಾಡಿದೆ. ತಿಲಕ್ ಅವ್ರ ಅಪ್ಪನಿಗೂ ಬೇದಿ ಮಾತ್ರೆ ಹಾಕಿ ಅಲ್ಲೇ ಇರೋ ಹಾಗೆ ಮಾಡಿದೆ. ಅಯ್ಯೋ, ನೋಡ್ರಿ ನನ್ನ ಪರಿಸ್ಥಿತಿನೇ ಈ ತರ ಆಗೋಯ್ತಲ್ಲ. ಇವಳು ಹೇಗೋ ಯಾಮಸನ ಅನ್ಕೊಂಡಿದ್ದೆ. ಈಗ ನೋಡಿದ್ರೆ ತಿಲಕನೇ ಬರದೇ ಇರೋ ರೀತಿ ಆಗೋಯ್ತಲ್ಲ. ಅಕ್ಕ, ನಾವಿಲ್ಲೇನಾ ಇಳಿಬೇಕಾಗಿರೋದು? ಹೌದು ಕೋಮಲ, ನಾವಿಲ್ಲೇ ಇಳಿಬೇಕಾಗಿರೋದು. ಹೇಗ್ ಗೊತ್ತಾಯ್ತು ನಿಮ್ಗೆ? ಅಯ್ಯೋ, ಇದೇ ಲಾಸ್ಟ್ ಸ್ಟಾಪ್ ಅಂತ ಕಂಡಕ್ಟರ್ ಅವಾಗ್ಲಿಂದ ಹೇಳ್ತಾ ಇದ್ದಾರೆ ಕಣಕ್ಕ. ಯಾರು ಬರ್ತಾರೋ ಏನೋ, ಇಲ್ಲಿಂದ ಹೇಗ್ ಹೋಗೋದೋ ಏನೋ, ನನ್ಗಂತೂ ಒಂದು ಗೊತ್ತಾಗ್ತಾ ಇಲ್ಲ ಕಣಕ್ಕ. ತುಂಬಾ ಭಯನೇ ಆಗ್ತಾ ಇದೆ. ಅಕ್ಕ, ಅವ್ರು ಬರ್ತಾರೆ ಅಂತ ಹೇಳ್ತಾ ಇದ್ದಲ್ಲ ಅಕ್ಕ, ಬರ್ತಾರಂತ ಫೋನ್ ಆದ್ರೂ ಮಾಡ್ಬೇಕಾಗಿತ್ತು ಕಣಕ್ಕ. ನನ್ನ ಹತ್ರ ಅವ್ರ ನಂಬರು ಸಹ ಇಲ್ಲ. ಯಾರ ಕೋಮಲ ಅವರು ಅಂದ್ರೆ, ಯಾರು ಬರ್ತೀನಿ ಅಂತ ಹೇಳಿದ್ರೆ? ಅಯ್ಯೋ ಅಕ್ಕ, ಮರ್ತೇ ಹೋಗ್ಬಿಟ್ಟ ನೀನು. ದೊಡ್ಡಪ್ಪ ಹೇಳಿಲ್ವಾ? ಸಿದ್ದಮ್ಮವನು ಹೇಳಿಲ್ವೇನಕ್ಕ? ನಮ್ಮ ಮಾವನ್ನ ಇವ್ರ ಮಾವ ಅಂತ ಹೇಳ್ತಾಳೆ. ಎಷ್ಟು ಕೊಬ್ಬು ದುರಾಂಕರ ಇವಳಿಗೆ. ಯಾರು ಬರ್ತಾರೆ ಅಂತ ಹೇಳಿದ್ರಿ ಕೋಮಲ? ಓ, ಸುಪ್ರಾಜ್ ಅವ್ರ ಅಪ್ಪನ ಹೇಳ್ತಾ ಇದೆಯಾ ನೀನು? ಏ ಅಕ್ಕ, ಅವರಲ್ಲ ಕಣಕ್ಕ. ಮತ್ತೆ ಇನ್ಯಾರೇ ಬರ್ತಾರೆ? ಅವರೇ ಬರ್ತಾರೆ ಅಂತ ಹೇಳಿದ್ದು ನಮ್ಮಪ್ಪ. ಅಕ್ಕ, ಅವರಲ್ಲ ಅಕ್ಕ, ತಿಲಕ್ ಅವ್ರು ಬರ್ತಾರೆ ಅಂತ ಹೇಳ್ತಾ ಇದ್ದಲ್ಲ ಅಕ್ಕ ನೀನು ಅವಾಗ್ಲೇ. ಏನ್ ನಲಿತಾಳೆ ನೋಡು ತಿಲಕ್ ಅವರು ಅಂತ ಬೇರೆ. ಏನೋ ಗೊತ್ತಿಲ್ಲ ಕಣ. ಬಸ್ ಇಳಿದ್ಮೇಲೆ ಮಾತಾಡೋಣ ನೋಡಿ. ಇಲ್ಲೇ ಕುತ್ಕೊಂಡಿದೆ ಕಂಡಕ್ಟ್ರು, ಚೆನ್ನಾಗಿ ಉಗಿದ್ಬಿಟ್ಟು ಓಡಿಸ್ತಾರೆ ಆಮೇಲೆ.
ಏನಮ್ಮ ಬಸ್ ಸ್ಟಾಪ್ ಕೊಟ್ರು ಇನ್ನ ಇಲ್ಲೇ ಕುತ್ಕೊಂಡಿದಿರಲ್ಲ ಅಂತ ಬಸ್ಸಿಂದ ಕೆಳಗಡೆ ಇಳಿ ಆಮೇಲೆ ನೋಡೋಣ ಯಾರು ಬಂದಿದ್ದಾರೆ ಅಂತ. ಇದೇನಾಯ್ತು ನಮ್ಮ ಅಕ್ಕಂಗೆ ಚೆನ್ನಾಗೇ ಇದ್ಲಲ್ಲ ನೀರ್ ತಗೋಬರ್ತೀನಿ ಅಂತ ಅನ್ಬಿಟ್ಟು ಕೆಳಗಡೆ ಇಳಿದು ಬಂದ್ಮೇಲೆ ಯಾಕೆ ಹಿಂಗೆ ಉಸ್ನೆ ಕಚ್ಚತೊಳಂಗ್ ಆಡ್ತಾವಳಲ್ಲ. ಏನೋ ನಮ್ಮ ಅಕ್ಕಂಗೂ ಹೊಟ್ಟೆನೋವು ಗಿಟ್ನೋವು ಬಂದಿರ್ಬೇಕು ಅದಕ್ಕೆ ಹಿಂಗೆ ಆಡ್ತಾವಳೆ ಅನ್ಸ್ತದೆ. ಮಕ್ಕನ ಹಿಂಗೆ ಮಾಡ್ಕೊಂಡು ಹಿಂಗೆ ಆಡ್ತಾವಳಲ್ಲ. ಅಯ್ಯೋ ನಮ್ಮ ಅಕ್ಕಂಗೇನೋ ಆಗ್ಬಿಟ್ಟದಲ್ಲ ಹಿಂಗೆ ಆಡ್ತಾವಳಲ್ಲ ಇವಳು. ಏ ಅಕ್ಕ ಬಾ ಕೆಳಗಡೆ ಹೋಗೋಣ ಬಸ್ ಇಳ್ದು. ನೀನೇ ಅಂದೆ ಈಗ ತಾನೇ ಕಂಡಕ್ಟರ್ ಬೈತಾರೆ ಅಂತ ಈಗ ಆಲೆ ನೀನೇ ಕುಂತಿದ್ಯಲ್ಲ ಇನ್ನ.